ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂಥ ಆತ್ಮಪೂರ್ವಕ ನಮನಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದಿದೆ? ಓಕೆ ಸ್ನೇಹಿತರೆ, ನಾವು ಧ್ಯಾನ ಹೆಂಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡಿವ್ರಿ. ಧ್ಯಾನ ಅಭ್ಯಾಸವನ್ನು ನಿರಂತರವಾಗಿಯೂ ಮಾಡ್ಲಕತ್ತೀವಿ. ಯೋಚನೆಗಳನ್ನು ನಿಲ್ಲಿಸುವಂತಹ ಬಗೆನೇ ಧ್ಯಾನ ಅನ್ನೋದು ಕೂಡ ತಿಳ್ಕೊಂಡಿವ್ರಿ. ಆದರೂ ಸಹಿತ ಈ ಯೋಚನೆಗಳು ನಿಲ್ತಾ ಇಲ್ಲ. ಅತಿಯಾದ ಯೋಚನೆಗಳು, ಓವರ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ ನೋಡ್ರಿ. ಹೆವಿ, ಭಾಳ ಯೋಚನೆಗಳು ಕಂಟ್ರೋಲ್ಗೆ ಬರ್ಲಾಕತ್ತಿಲ್ಲ. ಎಷ್ಟು ಧ್ಯಾನ ಮಾಡಿದ್ರೂ ಆಗ್ತಾ ಇಲ್ಲ. ಹಂಗಾದಾಗ ಏನು ಮಾಡೋದು? ಧ್ಯಾನದೊಳಗೆ ಶೂನ್ಯ ಸ್ಥಿತಿಯನ್ನು, ಪ್ರಶಾಂತ ಸ್ಥಿತಿಯನ್ನು ಪಡೆಯುವುದಾದ್ರೆ ಹೆಂಗೆ? ಇವತ್ತಿನ ದಿವಸ ಆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಹಕಾರ ಪ್ರೋತ್ಸಾಹವನ್ನು ತೋರಿಸ್ತಾ ಇರತಕ್ಕಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ, ಸ್ನೇಹಿತರೆ, ನಾವು ಮಾಡೋದೇನಪ್ಪ ಅಂತಂದ್ರೆ, ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಶಾಂತ ಆಗಲಿ, ಮನಸ್ಸು ನಿಯಂತ್ರಣಕ್ಕೆ ಬರಲಿ, ಮನಸ್ಸು ಏಕಾಗ್ರ ಆಗಲಿ ಅಂತ ಬಯಸ್ತೀವ್ರಿ. ಇಷ್ಟಕ್ಕೂ ನಾವು ಧ್ಯಾನ ಎಷ್ಟೊತ್ತು ಮಾಡ್ತೀವ್ರಿ? 1 ಗಂಟೆ, 2 ಗಂಟೆ. ನಾನು 1 ಗಂಟೆ ಧ್ಯಾನ ಮಾಡೀನಿ, ನನಗೆ ಮನಸ್ಸು ನಿಲ್ಲೇ ಇಲ್ಲ. ನಾನು 2 ಗಂಟೆ ಧ್ಯಾನಾಭ್ಯಾಸವನ್ನು ಮಾಡ್ಲಿಕ್ಕತ್ತೀನಿ, ಆದರೂ ಸಹಿತ ನನಗೆ ಧ್ಯಾನ ಕುದುರ್ತಾ ಇಲ್ಲ. ಧ್ಯಾನದ ಆಳವಾದ ಸ್ಥಿತಿಗೆ ನಾನು ಹೊಂಟಿಲ್ಲ. ನನಗೆ ಭಾಳ ಅದೂ ಸಹ ಒಂದು ವಿಚಾರ ಆಕತ್ರಿ. ಧ್ಯಾನ ಆಳವಾಗಿ ಹೋಗವಲ್ತು ಅನ್ನೋದು ಸಹ ಮತ್ತೊಂದು ವಿಚಾರ ಹುಟ್ಕೊಂತು. ಹಾಗಾಗಿ ಸ್ನೇಹಿತರೆ, ನಾವು ಏನು ಮಾಡಕತ್ತಿದ್ದೀವಿ ಅಂತಂದ್ರೆ ರೀ, ಧ್ಯಾನದ ಸಮಯದಲ್ಲಿ ಏನೋ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತೀವ್ರಿ, ತಿಳಿ ಆಗ್ಲಾಕ್ ಬಿಡ್ತೀವ್ರಿ. ಆದರೆ ಇನ್ನುಳಿದ ಸಮಯದೊಳಗೆ ಏನು ಮಾಡ್ತೀವ್ರಿ? ಒಬ್ಬ ಸಾಧಕನ ಹತ್ರ ಒಬ್ಬ ಶಿಷ್ಯ ಬರ್ತಾರೆ. ಗುರುಗಳೇ, ನನಗೆ ಮನಸ್ಸನ್ನು ನಿಲ್ಲಿಸುವಂಥ ಬಗೆಯನ್ನು ಹೇಳ್ಕೊಡ್ರಿ ಅಂತಾರೆ. ಹೌದಾ, ಸರಿ ಹೇಳ್ತೇನೋ, ಆದರೆ ಒಂದಷ್ಟು ದಿವಸ ನೀನು ನಾನು ಹೇಳಿರುವಂಥ ಪರೀಕ್ಷೆ ಒಳಗೆ ನೀ ಗೆಲ್ಲಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂಥೇಳಿ ಒಂದು ಮಣ್ಣಿನ ಮಡಕೆ ತಗೊಂಬ ಅಂತ ಹೇಳ್ತಾರೆ. ಮಣ್ಣಿನ ಮಡಕೆ ತೊಗೊಂಬಂದರು. ಪ್ರತಿದಿನ ನೀ ಏನು ಮಾಡು, ನದಿಗೆ ಹೋಗು, ರಾಡಿ ಆಗಿರ್ತಕ್ಕಂಥ ನೀರನ್ನು ತುಂಬ್ಕೊಂಡು ತಂದು ನನ್ನ ಆಶ್ರಮದಲ್ಲಿ ಇಟ್ಟು ಅದ್ರ ಮುಂದೆ ಕೂತ್ಕೋಬೇಕು ನೀವು ಅಂತ ಹೇಳ್ತಾರೆ. 24 ಗಂಟೆ ನೀನು, 24 ಗಂಟೆ ಬೇಡ, ಒಂದು 5-6 ಗಂಟೆ ನೀನು ಆ ಬಿಂದಿಗೆಯನ್ನು ನೋಡ್ಕೊತ ಕುಂತ್ರೆ ಸಾಕು ಅಂತ ಹೇಳ್ತಾರೆ. ಸರಿ ಆಯಿತು, ಇದೇನು ಭಾಳ ಸುಲಭದೈತಲ್ಲ ಅಂಥೇಳಿ ಶಿಷ್ಯ ಏನು ಮಾಡ್ತಾನೆ ರೀ, ಒಂದು ಮಣ್ಣಿನ ಮಡಕೆ ತೊಗೋತಾನೋ, ಭಾಳಷ್ಟು ಅಶುದ್ಧವಾದಂಥ ನೀರನ್ನು ತಂದು ಆಶ್ರಮದಲ್ಲಿ ಇಟ್ಕೊಂಡು ಕೂಡ್ತಾನೆ ರೀ. ಗುರುಗಳು ಇವನು ಕೂತಿದ್ದನ್ನು ನೋಡ್ತಾ ಇರ್ತಾರೆ ರೀ. ಆ ನೀರನ್ನು ಸಹ ನೋಡ್ತಿರ್ತಾರೋ, ಅವನು ನೋಡ್ತಿರ್ತಾರೋ, ಹೋಗ್ತಿರ್ತಾರೆ. 1 ಗಂಟೆ ಆಯಿತು. 1 ಗಂಟೆ ಆದ್ಮೇಲೆ ಬರ್ತಾರೋ ಗುರುಗಳು. ಬಂದು ಏನು ಮಾಡ್ತಾರಂದ್ರೆ, ಆ ಬಿಂದಿಗೆ ಇರತಕ್ಕಂಥ ನೀರನ್ನು ಮತ್ತೆ ಕಲಕಿ ಬಿಡ್ತಾರೆ. ಕಲಕಿ ಬಿಡೋಣ ಮತ್ತೇನಾಯ್ತದು, ಶುದ್ಧವಾಗಿರ್ತಕ್ಕಂಥ ನೀರು ಮತ್ತೆ ಅಶುದ್ಧವಾಯಿತು. ಮತ್ತು ಅದನ್ನು ನೋಡ್ಕೊಂತ ಕುಂತ ಶಿಷ್ಯ. ಯಾಕಂದ್ರೆ ನೀರು ಶುದ್ಧ ಆಗ್ಬೇಕಲ್ಲ, ಅದನ್ನು ನೋಡ್ಕೊಂತ ಕುಂತ. ಯಾಕೆ ಹಿಂಗೆ ಮಾಡ್ರು ಗುರುಗಳ? ನೀರು ಏನೋ ಹೊಲಸಾಗಿತ್ತು, ಭಾಳ ಆಟೋಮೆಟಿಕ್ ಆಗಿ ಏನೋ ಸ್ವಚ್ಛ ಆಗಕತ್ತಿತ್ತು, ಮತ್ತೆ ಯಾಕೆ ಹಿಂಗೆ ಮಾಡ್ರು? ಆಯಿತು, ಮತ್ತೊಂದು 2 ಗಂಟೆ ಆಯಿತು, ಮತ್ತು ನೀರು ಶುದ್ಧ ಆಗಿತ್ತು. ಮತ್ತೆ ಬಂದರು ಗುರುಗಳು. ಏನು ಮಾಡ್ರು, ಮತ್ತು ಮಡಿಗೊಳಗಿದ್ದಂಥ ನೀರನ್ನು ಕಲಕಿ ಬಿಟ್ರಿ. ಹಿಂಗೆ 7-8 ಸತಿ ಮಾಡೋಣ ಶಿಷ್ಯಾಗ ತಡ್ಕೊಳಕ್ಕಾಗಲಿಲ್ಲ ರೀ. ಏನೋ ಅರ್ಥ ಆಗೋತ್ತು. ಮತ್ತು ಹಿಂಗಾರೆ ಮಾಡಕತ್ತಾರ ಗುರುಗಳು. ಏನಿರ್ಬೋದು ಇದ್ರ ಹಿಂದೆ ಮರ್ಮ ಅಂಥೇಳಿ ಕೇಳೇ ಬಿಟ್ಟ ಶಿಷ್ಯ. ಕೇಳಿದ್ರಿ. ಕೇಳೋಣ ಗುರುಗಳು ಹೇಳ್ತಾರೋ, ನೋಡಪ್ಪ ಶಿಷ್ಯ, ನೀನು ಮನಸ್ಸನ್ನು ನಿಂದ್ರಿಸ್ಬೇಕು, ಒಂದಿಷ್ಟು ಧ್ಯಾನವನ್ನು ಮಾಡಬೇಕು ಅಂತ ನೀ ಏನು ಬಂದಿಯಲ್ಲ, ಓಕೆ, ನಿನಗೆ ಧ್ಯಾನ ಕೊಡ್ತೀನೋ, ಧ್ಯಾನ ವಿದ್ಯೆಯನ್ನು ನಾ ಕೊಡ್ತೀನೋ. ಆದರೆ ನೀ ಧ್ಯಾನದ ಸಮಯದಲ್ಲಿ ಅಷ್ಟೇ ಮನಸ್ಸನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತಿ, ಆದರೆ ಇನ್ನುಳಿದ ಸಮಯದೊಳಗೆ ಮನಸ್ಸನ್ನು ನಿಲ್ಲಿಸೋ ಪ್ರಯತ್ನ ಮಾಡ್ತೀಯ ಇಲ್ಲ. ಏನಾಯಿತು, ತದೇಕ ಚಿತ್ತದಿಂದ ಒಂದಷ್ಟು ಸಮಯ ಕೊಟ್ಟಾಗ ಆ ನೀರಿನಲ್ಲಿರ್ತಕ್ಕಂಥ ರಾಡಿ ಎಲ್ಲ ಕೆಳಗಡೆ ಹೋಗಿ ಕುಂತು. ಆಯಿತು, ಧ್ಯಾನ ಮುಗೀತು. ಧ್ಯಾನ ಮುಗಿದ ನಂತರ ಮತ್ತೆ ಶುರುವಾಯಿತು. ಅದೇನು ಬಂದು ಕಲಕ್ತಿದ್ರು ನೋಡ್ರಿ ಅವರು, ಅದು ಶುರುವಾಯಿತು. ಹಿಂಗೆ ನಮ್ಮ ಮನಸ್ಸನ್ನು ವಿಧವಾದಂತಹ ಆಸೆಗಳು, ವಾಂಛೆಗಳು, ಕಾಮನೆಗಳು ಕಲಿಕ್ ಬಿಡ್ತಾವ್ರಿ.
ಅದು ಮತ್ತೆ ಹೊಲಸಾಕತಿ. ಅದು ಮತ್ತೆ ಹೊಲಸಾಯ್ತಂದ್ರೆ ಕೆಲಸ ಏನು, ಮತ್ತೆ ಸ್ವಚ್ಛ ಮಾಡೋ ಕೆಲಸನ. ಇದು ಮನಸ್ಸಿನ ಕೆಲಸ. ನಾ ಯಾಕೆ ದೃಷ್ಟಾಂತ ಹೇಳಿಪ್ಪ ಅಂತಂದ್ರೆ, ಸುಮ್ಮನೆ ಅವ್ರು ಬಂದು ಅವ್ರು ಏನು ತಿಳಿಸಿದ್ರೆ, ಶಿಷ್ಯಗೆ ಏನು ತಿಳಿಸಿದ್ರೆ ರೀ, ನಿರಂತರವಾಗಿ ಸ್ವಚ್ಛವಾಗಿರ್ತಕ್ಕಂಥ ಕೆಲಸ ಮಾಡಬೇಕು. ಅಂದ್ರೆ ನಿತ್ಯ ಜಾಗೃತ ಸ್ಥಿತಿಯೊಳಗೆ ನೀ ಇರಬೇಕು ಅನ್ನೋ ಮಾತನ್ನ ಗುರುಗಳು ಈ ಒಂದು ಪ್ರಯೋಗದ ಮೂಲಕ ತಿಳಿಸಿರಿ. ನೋಡ್ರಿ, ಆ ಒಂದು ಗಡಿಗೆ ಇರ್ತಕ್ಕಂಥ ನೀರನ್ನ ತಿಳಿಯಾಗ್ಲಿಕ್ಕೆ ಬಿಡಬೇಕು, ಒಂದಷ್ಟು ಸಮಯ ಬಿಡಬೇಕು. ಧ್ಯಾನ ಅವಸ್ಥೆ ಒಳಗೆ ವಿಚಾರಗಳು ತಿಳಿಯಾಗ್ಲಿಕ್ಕೆ ಒಂದಷ್ಟು ಸಮಯ ಬಿಡಬೇಕು, ಒಂದಷ್ಟು ಸಮಯ ಕೊಡಬೇಕು, ತಿಳಿಯಾಗ್ತವು. ಆಯಿತು, ನಿರ್ವಿಚಾರ ಸ್ಥಿತಿಗೆ ಹೋದೆವು, ಧ್ಯಾನ ಆಳವಾಗಾಯಿತು, ವಿಚಾರಗಳು ಇರಲಿಲ್ಲ, ಭಾಳ ಖುಷಿ ಆಯಿತು. ಧ್ಯಾನದಿಂದ ಹೊರಗಡೆ ಬರ್ತೀವಿ. ಹೊರಗಡೆ ಬಂದ ನಂತರ ಮತ್ತೆ ಕಲೆಕ್ಟ್ ಮಾಡ್ಕೊಳಕ್ಕೆ ಮತ್ತೆ ಸ್ಟಾರ್ಟ್, ಮತ್ತೆ ಸಂಗ್ರಹ ಮಾಡೋಕೆ ಶುರು ಮಾಡ್ತೀವಿ. ಖಾಲಿ ಮಾಡಿದ್ದನ್ನು, ಆ ಖಾಲಿ ಜಾಗವನ್ನು ಹಾಗೆ ಬಿಡ್ರಿ, ಅಲ್ಲಿ ಮತ್ತೆ ತುಂಬ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮನಸ್ಸು ಅನ್ನೋದು ಎಷ್ಟು ಶಕ್ತಿಯುತವಾದದ್ದು ಗೊತ್ತನ್ರಿ. ಈಗ ನೋಡ್ರಿ, ಈ ಬೆರಳು ಐತಿಲ್ಲ, ಈ ಒಂದು ಬೆರಳು ನೀವು ನೋಡ್ತೀರಿ. ಇದನ್ನು ನಾನು ಈ ರೀತಿ ಕಣ್ಣು ಮುಂದೆ ಇಟ್ಕೊಂಡಿಪ್ಪ ಅಂತಂದ್ರೆ, ಓಕೆ, ಈ ಕಣ್ಣು ಮುಂದೆ ಇಟ್ಕೋತೀನಿ ರೀ. ಈ ಬೆರಳು ಚಿಕ್ಕದು. ನಾ ಈ ರೀತಿ ಕಣ್ಣು ಮುಂದೆ ಈ ಬೆರಳನ್ನ ಇಟ್ಕೊಂಡಾಗ ಜಗತ್ತನ್ನೇ ನೋಡುವಂಥ ಸಾಮರ್ಥ್ಯ ಈ ಕಣ್ಣಿಗಿದ್ರು ಸಹ ಮುಂದಿಂದ ಏನೂ ಕಾಣಂಗಿಲ್ಲ ರೀ. ಯಾಕೆ? ಈ ಬೆರಳು ಅಡ್ಡಿ ಆಗೈತಿ. ಹಂಗೆ ಮನಸ್ಸು ಭಾಳ ಚಿಕ್ಕದು. ಮನಸ್ಸು ಭಾಳ ಚಿಕ್ಕದೈತಿ ರೀ. ನಮ್ಮ ಮನಸ್ಸು ಐತಿಲ್ಲ, ಅದಕ್ಕೆ ಆಕಾರ ಅನ್ನೋದು ಭಾಳ ಚಿಕ್ಕದೈತಿ. ಆದ್ರೆ ಅದಕ್ಕೆ ಎಷ್ಟು ಶಕ್ತಿ ಐತಪ್ಪ ಅಂದ್ರೆ, ಈ ಜಗತ್ತನ್ನೇ ಮರೆಸುವಂಥ ಶಕ್ತಿ ಅದಕ್ಕೈತಿ. ಅಂದಾಗ ಮನಸ್ಸು ಕೆಟ್ಟದ್ದು ಹೆಂಗೆ ಆಕತ್ರಿ? ನೀವು ಮನಸ್ಸಿಗೆ ಒಂದಿಷ್ಟು ಒಳ್ಳೆ ಸಂಸ್ಕಾರ ಕೊಟ್ರಿ ಅಂತಂದ್ರೆ ಅದು ಒಳ್ಳೆ ದಾರಿ ಹೋಗಕ್ಕೆ ಶುರು ಮಾಡ್ತೈತಿ. ನೀವು ಒಳ್ಳೇದನ್ನ ಯೋಚನೆ ಮಾಡಕ್ಕೆ ಶುರು ಮಾಡ್ರಿ ಅಂತಂದ್ರೆ ಒಳ್ಳೇದನ್ನ ನಿಮಗೆ ಕೊಡ್ಲಕ್ಕೆ ಶುರು ಮಾಡ್ತೈತ್ರಿ. ಅದು ಕೆಟ್ಟ ಯೋಚನೆ ಮಾಡಕತ್ರಿ ಅಂತಂದ್ರೆ ಕೆಟ್ಟದ್ದನ್ನ ಕ್ರಿಯೇಟ್ ಮಾಡಿ ಕೊಡ್ತೈತ್ರಿ. ನಾವೇನು ಮಾಡ್ತೀವ್ರಿ, ಎಲ್ಲದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ಹೋಗ್ತೀವ್ರಿ. ಎಲ್ಲದ್ರ ಬಗ್ಗೆ ವಿಶ್ಲೇಷಣೆ, ಅದು ಹಂಗೆ, ಇದು ಹಿಂಗೆ, ಅವ್ರು ಹಿಂಗೆ, ಅವ್ರು ಹಂಗೆ, ಎಲ್ಲ ಬಿಡ್ರಿ. ಈಗ ಧ್ಯಾನ ಕುಂತಾಗ ಸಹಿತ ಇದು ಹಿಂಗ್ಯಾಕೆ ಆಯ್ತು? ಅನುಭವಗಳನ್ನು ಅನುಭವಿಸ್ಬೇಕಷ್ಟೇ ಸ್ನೇಹಿತರೆ. ಅನುಭವಗಳನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗ್ಬಾರ್ದ್ರಿ. ನಿಮ್ಮ ಜೀವನದ ಅನುಭವನ ಇರಲಿ, ನಿಮ್ಮ ನಿದ್ದೆಯಲ್ಲಿ ಬರ್ತಕ್ಕಂತಹ ಕನಸುಗಳೇ ಇರಲಿ, ಧ್ಯಾನದಲ್ಲಿ ಆಗ್ತಕ್ಕಂತಹ ಅನುಭವಗಳೇ ಇರಲಿ, ವಿಶ್ಲೇಷಣೆ ಮಾಡಕ್ಕೆ ಹೋಗ್ಬಾರ್ದು. ನೋಡ್ರಿ, ಈಗ ನಿಮ್ಗೊಂದು ಅನುಭವ ಆಗೈತಿ ಅಂತ ತಿಳ್ಕೊರಿ. ವಿಶಾಲಾಕ್ಷಿ, ನನಗೆ ಈ ಥರ ಅನುಭವ ಆಗಿತ್ತು ರೀ, ನನಗೆ ಅದು ಕಾಣಿಸಿತ್ತು, ನನಗೆ ಇದು ಕಾಣಿಸಿತ್ತು, ಹಂಗಂದ್ರೆ ಏನ್ರಿ ಅಂತ ನೀವು ಕೇಳ್ರಿ ಅಂತಂದ್ರೆ ಅದು ಮತ್ತೊಂದು ವಿಚಾರ ತಲೆ ಒಳಗೆ ಬಂತು. ಓಕೆನಾ? ಅದಕ್ಕೆ ನಿಮ್ಮ ಮುಂದೆ ಕೂತಂತಹ ನಾ ಏನು ಹೇಳ್ತೇನಪ್ಪ ಅಂದ್ರೆ, ನನಗೆ ತಿಳಿದಂತಹ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಗೆ ತಿಳಿಸ್ತೇನೆ ರೀ. ತಿಳಿಸಿದಾಗ ಆ ಒಂದಿಷ್ಟು ವಿಚಾರ ಕ್ರೋಢೀಕರಣ ಅದು. ಆಗ ಏನಾಕತಿ ಅಂದ್ರೆ, ಹೊರಗಡೆ ಸಂಗ್ರಹಿಸಿದಂಥ ವಿಚಾರ ನಮ್ಮೊಳಗಿರ್ತಕ್ಕಂತಹ ಸತ್ಯದ ಜೊತೆಗೆ ಸಂಘರ್ಷ ಆಗಕ್ಕೆ ಶುರು ಆಕತ್ರಿ. ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಏನು ಅವ್ರು ಹಂಗೆ ಹೇಳ್ತಾರಲ್ಲ, ನನ್ನೊಳಗರೆ ಹಿಂಗೆ ಅನ್ಸಕತ್ತೈತಿ, ಇದು ಏನು? ನಿಮ್ಮ ಮುಂದಿನ ಧ್ಯಾನದ ಅವಸ್ಥೆ ಸರಿಯಾಗೋದಿಲ್ಲ, ನೆನ್ಪಿಟ್ಕೊರಿ. ಅದಕ್ಕೆ ಏನಂತಂದ್ರೆ, ಏನೇ ಅನುಭವಗಳು ಬರ್ತಾ ಇರಲ್ರಿ, ನಿಮ್ಮ ಜೀವನದ ಅನುಭವಗಳೇ ಇರಲಿ, ನೀವು ನಿದ್ರೆ ಮಾಡ್ತಿರುವಾಗ ನಿಮ್ಮ ಕನಸೇ ಇರಲಿ, ಏನೋ ಹೇಳ್ತಿರ್ತೀವಿ ನೋಡ್ರಿ. ರಾತ್ರಿ ಮಕ್ಕೊಂಡಾಗ ಎಂಥ ಕನಸು ಬಿತ್ತಪ್ಪ, ಏನು ಕನಸದ, ಆ ಕನಸು ಯಾಕೆ ಹಂಗೆ ಬಿದ್ದತಿ ಅಂತ ಯಾರ್ಯಾರ ಹತ್ರ ಕೇಳಕ್ಕೆ ಹೋಗ್ತೀವಿ. ಚಲೋ ಐತೋ ಕೆಟ್ಟ ಐತೇವೆ, ಚಲೋ ಕೆಟ್ಟ ಇವೆರಡು ಬಿಟ್ಬಿಡ್ರಿ. ಆಗ ಮನಸ್ಸು ಎಲ್ಲ ಸಮಯದೊಳಗೆ ಶಾಂತವಾಗೇ ಇರ್ತೈತಿ. ಧ್ಯಾನದ ಅವಸ್ಥೆ ಒಳಗೆ ನಾವು ಶೂನ್ಯ ಸ್ಥಿತಿಯನ್ನು ಪಡಿಬೇಕು ಅಂತ ಪ್ರಯಾಸ ಪಡ್ತೀವಿ ಹೊರತು, ಇನ್ನು ಧ್ಯಾನದಿಂದ ಇನ್ನುಳಿದ ಸಮಯದಾಗ ಆರಾಮಾಗಿರ್ಲಕ್ಕ, ಶಾಂತವಾಗಿರ್ಲಕ್ಕ ನಾವು ಪ್ರಯತ್ನ ಮಾಡೋದಲ್ರಿ. ನಾವು ಮಾಡೋ ತಪ್ಪು ಏನು ಗೊತ್ತಲ್ರಿ? ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ರೀ. ಎಲ್ಲೋ ಹೋಗಿರ್ತೀರಿ, ಯಾವುದೋ ವ್ಯಕ್ತಿ ನಿಮ್ಮ ಮುಂದೆ ಬರ್ತಾರೋ, ಯಾರೋ ಒಂದು 2-3 ವ್ಯಕ್ತಿಗಳು ನಿಮ್ಮ ಮುಂದೆ ಬರ್ತಾರೆ. ಕುಂತು ಕೇಳಿರ್ತೀರಿ, ಚೆನ್ನಾಗೆಲ್ಲ ಕೇಳಿರ್ತೀರಿ, ಹಂಗೆ ಮಾಡಬೇಕು, ಮನಸ್ಸನ್ನು ಹಂಗೆ ನಿಯಂತ್ರಣದಾಗ ಇಟ್ಕೋಬೇಕು, ಹಿಂಗೆ ನಿಯಂತ್ರಣದಾಗ ಇಟ್ಕೋಬೇಕು. ಕೇಳೋ ಸಮಯಕ್ಕೆಲ್ಲ ಚಲೋನ ಅನಿಸ್ತದ ರೀ. ಕೇಳಿ ಆದ ನಂತರ ಅದೇ ವ್ಯಕ್ತಿ ಹೇಳ್ತಾರೆ ನಿಮಗೆ, ಈ ಥರ ಮಾಡ್ರಿ, ಈ ಥರ ಮಾಡ್ರಿ, ಮನಸ್ಸನ್ನು ನಿಯಂತ್ರಣದಾಗ ಇಟ್ಕೋರಿ ಅಂತ ಹೇಳಿರ್ತಾರೋ. ಹೇಳಿದಂಥ ವ್ಯಕ್ತಿನ ಕೇಳಕ್ಕೆ ಶುರು ಮಾಡ್ತೀರಿ. ನೀವು ಯಾರು? ನೀವು ಎಲ್ಲಿಂದ ಬಂದರಿ? ಅವ್ರು ನಿಮಗೆ ಏನಾಗಬೇಕು? ಭಾಳ ದೂರದ ಸಂಬಂಧ ಆಗ್ಬೇಕನ್ರಿ? ಅವೆಲ್ಲ ತೊಗೊಂಡು ನಮಗೇನು ಮಾಡೋದೈತ್ರಿ? ನೀವು ಯೋಚನೆ ಮಾಡಿರೆ, ಎಲ್ಲೋ ಒಂದು ಯಾವುದೋ ಮದುವೆ ಸಮಾರಂಭಕ್ಕೆ ಹೋಗಿರ್ತೀರಿ, ಅದು ನಿಮ್ಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೋ ಬೀಗರ ಮದುವೆಗೆ ಹೋಗಿರಿ ಅಂತ ತಿಳ್ಕೊರಿ. ನೀವು ಮಾತಾಡೇ ಇರೋದಿಲ್ಲ, ಮುಂಜಾನೆ ಸಂಜೆ ತನಕ ನೀವು ಒಟ್ಟ ಮಾತಾಡಲ್ದಾರ ನಿಮ್ಮ ಎನರ್ಜಿ ಲೆವೆಲ್ ಡೌನ್ ಆಗಿರ್ತೈತಿ. ಹೆಂಗೆ ಯೋಚನೆ ಮಾಡಿರಿ? ಮುಂಜಾನೆ ಸಂಜೆ ತನಕ ಅನ್ಕೊಡ್ದೆ ನಿಮ್ಗೆ ಬೇಸರ ಬಂದಿರ್ತೈತಿ, ಮೈಕೈ ನೋವು ಬಂದಿರ್ತೈತಿ, ತಲೆ ನೋವು ಬಂದಿರ್ತೈತಿ. ಇದು ಬಹುಶಃ ಮದುವೆ ಸಮಾರಂಭಗಳು ಇಂಥ ದೊಡ್ಡ ಫಂಕ್ಷನಾಗ ಈ ಥರ ಆಗೋದು ಸಹಜ. ಯಾಕೆ ಹಂಗೆ ಆಕತ್ರಿ? ಯೋಚನೆ ಮಾಡಿರ? ಯಾಕೆ ಹಂಗೆ ಆಕೈತಪ್ಪ ಅಂದ್ರೆ, ಎಲ್ಲದ್ರ ಬಗ್ಗೆ ಜಜ್ಮೆಂಟ್ ಕೊಡೋದು. ಆ ಡೆಕೋರೇಷನ್ ಸರಿಯಾಗಿಲ್ಲ, ಮದುಮಗಳ ಅಲಂಕಾರ ಸರಿಯಾಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಹೇಳೋದಲ್ಲ, ಒಳಗೆ ಸುರ ಇರ್ತದೆ. ಒಳಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ.
ನಾವು ಏನು ಮಾಡಕತ್ತಿದೀವಿ ಅಂದ್ರೆ ಮನಸ್ಸಿಗೆ ಗೊತ್ತಿಲ್ಲ ಇದು ಒಳ್ಳೇದು ಇದು ಕೆಟ್ಟದಂತ ಮನಸ್ಸಿಗೆ ಗೊತ್ತಿಲ್ಲ. ಆದ್ರೆ ನಮ್ಮೊಳಗೆ ಬುದ್ಧಿ ಅನ್ನೋ ಒಂದು ಶಕ್ತಿ ಐತಿಲ್ರಿ, ಆ ಬುದ್ಧಿಯನ್ನ ಅನುಸರಿಸ್ತಾ ಹೋದ್ವಿ ಅಂತಂದ್ರೆ ಬುದ್ಧಿ ಹೇಳ್ತೈತಿ ಮನಸ್ಸಿಗೆ ಇದು ಸರಿ ಇಲ್ಲ, ಆ ಯೋಚನೆ ಮಾಡಬೇಡ, ಬಿಟ್ಬಿಡು, ಈ ಯೋಚನೆನ ಅತಿಯಾಗಿ ಮಾಡಬೇಡ, ಬಿಟ್ಟುಬಿಡು. ಆಗ ನಮಗೆ ಅರಿವು ಬರ್ತೈತಿ, ಇದು ಮಾಡಬಾರ್ದು, ಇದು ಮಾಡಬಾರ್ದು. ಒಂದು ಹೇಳೋದೇನಪ್ಪ, ನಾ ಹೇಳೋ ಉದ್ದೇಶ ಏನಂತಂದ್ರೆ ಕಲೆಕ್ಟ್ ಮಾಡೋದನ್ನ ಬಿಟ್ಬಿಡ್ರಿ, ವಿಚಾರಗಳ ಸಂಗ್ರಹ ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ರಿ, ಇನ್ಫಾರ್ಮೇಶನ್ ಅನ್ನ ಸಂಗ್ರಹ ಮಾಡೋದು ಬಿಡ್ರಿ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ವಿಷಯ ಸಂಗ್ರಹಣೆ ಮಾಡೋ ಅಗತ್ಯನೇ ನಿಮ್ಗಿಲ್ಲ. ಆ ವ್ಯಕ್ತಿ ಭೇಟಿಯಾಗಿರ್ತಾರೋ ಹೋಗ್ಬಿಡ್ತಾರೋ, ನೀವು ಅವ್ರ ಬಗ್ಗೆ ಒಂದಿಷ್ಟು ತಲೆಯಾಗ ಹೊತ್ಕೊಂಡ್ಕೊಂಡಿರ್ತೀರಿ. ಅವ್ರು ಹಂಗಿದ್ರಂತ, ನಮ್ದು ಹಿಂಗೈತೆ ಅಂತ, ಹಂಗಂತ ಹಿಂಗಂತ 2 ತಾಸು ವೇಸ್ಟ್ ಮಾಡಿರ್ತೀರ ಅದ್ರೊಳಗೆ. ಯಾಕೆ ಬೇಕಿದೆಲ್ಲ? ಹೌದಲ್ಲ? ನಾವು ಒಂದು 2 ದಿವಸದ ಮಾತು ಹೇಳ್ತಾ ಇಲ್ಲ ಸ್ನೇಹಿತರೆ. ಏನಾಗೈತಪ್ಪ ಅಂತಂದ್ರೆ ನಾವು ಇಡೀ ಜೀವನದುದ್ದಕ್ಕೂ ಇದನ್ನೇ ಮಾಡ್ಕೊತ ಬಂದ್ವಿ ನಮ್ಗೆ ಗೊತ್ತಿಲ್ದನ. ಅದಕ್ಕೆ ಏನಾಗೈತಿ ಪರಿಸ್ಥಿತಿ ಅಂತಂದ್ರೆ ನಿದ್ದೆ ಸಹಿತ ಬರುವತ್ತು. ನಿದ್ದೆ ಬರೋದಕ್ಕೆ ನಾವು ಹೊರಗಿನ ಪ್ರಯೋಗಗಳನ್ನ ಪ್ರಯೋಗ ಮಾಡತ್ತೇವೆ. ಹೊರಗಿನ ನಿದ್ದೆ ಬರ್ಲಿಕ್ಕೆ ಒಂದಿಷ್ಟು ಮಾತ್ರೆ ಏನೈತನ ಕೊಡ್ರಿ ಅನ್ನೋ ಸ್ಥಿತಿ ಬಂದೀವಿ. ಚಿಕ್ಕ ಮಗು, ಲೋಕದ ಜ್ಞಾನನೇ ಇಲ್ಲ, ಅದಕ್ಕೆ ಬುದ್ಧಿ ಸಹಿತ ಬೆಳೆದಿಲ್ಲ. ಆ ಮಗು ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತೈತ್ರಿ. ಅದ್ರ ಎಷ್ಟ ಗದ್ಲಿರ್ಲಿ ಏನೇ ಇರಲಿ ಅಗದಿ ಆರಾಮ್ ಅಂದ್ರೆ ಆರಾಮ್ ನಿದ್ದೆ ಮಾಡ್ತೈತಿ. ಹೆಂಗೆ ಬಂತು ಅದಕ್ಕೆ ನಿದ್ದೆ? ಎಲ್ಲಿಂದ ಬಂತು? ನೀವು ಅನ್ಬೋದು ಅದಕ್ಕೇನು ಬಿಡ್ರಿ ಜವಾಬ್ದಾರಿ ಇರ್ತಾವನ, ಸಣ್ಣ ಕೂಸಿಗೇನು ಜವಾಬ್ದಾರಿ ಇರ್ತಾವು? ಅದೇನು ಆರಾಮ ನಿದ್ದೆ ಮಾಡ್ತೈತಿ. ಉಣಸೋರು ಬೇರೆ ಇರ್ತಾರೋ, ತಿನ್ಸೋರು ಬೇರೆ ಇರ್ತಾರೋ, ಬಟ್ಟೆ ಹಾಕೋರು ಬೇರೆ ಇರ್ತಾರೋ, ಅದಕ್ಕೇನೋ ಜವಾಬ್ದಾರಿನೇ ಇಲ್ಲ, ಅದು ಸಂತ್ಯಾಗ ಸಹಿತ ನಿದ್ದೆ ಮಾಡ್ತೈತಿ ಅಂತ ನೀವು ಅನ್ಬೋದು. ಆದ್ರೆ ಅದು ಇನ್ನೊಂದು ಕೆಲಸ ಮಾಡ್ತೈತಿ ನಮಗೆ ಗೊತ್ತಿಲ್ಲ. ಆ ಸಣ್ಣ ಮಗು ಏನು ಮಾಡ್ತೈತಿಪ್ಪ ಅಂದ್ರೆ ಯಾರು ಹೆಂಗದಾರಲ್ಲ ಅವ್ರನ್ನ ಹಾಗೆ ನೋಡ್ತೈತಿ. ಇವ್ರು ದೊಡ್ಡವ್ರು ಅನ್ನಂಗಿಲ್ಲ, ಇವ್ರು ಸಣ್ಣವ್ರು ಅನ್ನಂಗಿಲ್ಲ, ಇವ್ರು ಶ್ರೀಮಂತರು ಅನ್ನಂಗಿಲ್ಲ, ಇವ್ರು ಬಡವ್ರು ಅನ್ನಂಗಿಲ್ಲ, ಇವ್ರು ನಂಗೆ ಅವಮಾನ ಮಾಡ್ಯಾರ ಅನ್ನಂಗಿಲ್ಲ, ಇವ್ರು ನಂಗೆ ಸನ್ಮಾನ ಮಾಡ್ಯಾರು ಅಂತ ಅನ್ನಂಗಿಲ್ಲ. ಎಲ್ಲರ ಹತ್ರ ಹೋಗ್ತತಿ, ಎಲ್ಲರೂ ನಕ್ಕೊಂತ ಅಪ್ಪುಗೆ ಕೊಡ್ತತಿ, ಹಸಿವಾದಾಗ ಉಣ್ತತಿ, ಏನೋ ಕೊಡದೇ ಇದ್ದಾಗ ಅಳ್ತತಿ, ಮತ್ತು ಅವಮಾನ ಮಾಡಿದವ್ರನ್ನ ಹೋಗಿ ಅಪ್ಕೋತತಿ. ಇಂಥ ಮನಸ್ಸು ನಮಗೈತ್ರಿ? ಇಲ್ಲ. ಅದಕ್ಕೆ ಮಗುವಿನಂತಾಗದ ಹೊರತು ದೇವರ ರಾಜ್ಯದೊಳಗೆ ಪ್ರವೇಶ ಇಲ್ಲ ಅಂತ ಹೇಳಿರು ಮಹಾತ್ಮರು. ಅದನ್ನ ಹೆಂಗೆ ತಿಳ್ಕೊಂಡಾರಪ್ಪ ಅಂದ್ರೆ ಮಕ್ಕಳಾಗದ ಹೊರತು ದೇವರ ರಾಜ್ಯದ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಎಲ್ಲಾನು ತಪ್ಪು ತಿಳುವಳಿಕೆನ ರೀ. ಅದಕ್ಕೆ ಏನು ಮಾಡಪ್ಪ, ವಿಪರೀತ ಯೋಚನೆಗಳು ಬರ್ಲಾಕತ್ತಾವಲ್ಲ, ಆಗ ಏನು ಮಾಡ್ರಿ ಅಂತಂದ್ರೆ ಸುಮ್ಮನೆ ಕುಂತು ಬಿಡ್ರಿ. ಇದು ಕೊನೆಯ ಉಪಾಯ ಸ್ನೇಹಿತರೆ. ಒಂದು ಚೆನ್ನಾಗಿ ನೆನ್ಪಿಟ್ಕೊರಿ, ಜಗತ್ತಿನ ಎಲ್ಲ ವ್ಯವಸ್ಥೆಗಳನ್ನು, ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಜವಾಬ್ದಾರಿಗಳನ್ನು ನಿಯಂತ್ರಣ ಮಾಡೋದು ಯಾವುದಪ್ಪ ಅಂತಂದ್ರೆ ಈ ಮನಸ್ಸು, ಈ ಮೆದುಳು. ಈ ಮನಸ್ಸನ್ನ, ಈ ಮೆದುಳನ್ನ ನಿಯಂತ್ರಣ ಮಾಡತಕ್ಕಂತಹ ಒಂದೇ ಏಕೈಕ ಶಕ್ತಿ ಯಾವುದಪ್ಪ ಅಂತಂದ್ರೆ ಉಸಿರಾಟ. ಇದು ಜಗತ್ತನ್ನ ಆಳ್ತತಿ. ಆದ್ರೆ ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಯಾವುದಕ್ಕೈತಪ್ಪ ಅಂದ್ರೆ ಉಸಿರಾಟಕ್ಕೈತ್ರಿ, ಬಿಟ್ರೆ ಬೇರೆ ಯಾವುದಕ್ಕೂ ಇಲ್ಲ. ನೋಡ್ರಿ, ವಿಚಾರ ಮಾಡ್ರಿ. ನಾವು ಸುಮ್ಮನೆ ಕುಂತು ಬಿಡ್ರಿ. ಭಾಳ ನಿಮ್ಗೆ ವಿಪರೀತ ಟೆನ್ಷನ್ ಆಗತ್ತತೆ, ವಿಪರೀತ ಯೋಚನೆಗಳು ಬರತ್ತವ. ಯಾರು ಇಲ್ಲದ ಸ್ಥಳದೊಳಗೆ ಹೋಗಿ ಸುಮ್ಮನೆ ಕುಂತು ಬಿಡ್ರಿ. ಸುಮ್ಮನೆ ಅಬ್ಸರ್ವ್ ಮಾಡಕ್ಕೆ ಶುರು ಮಾಡ್ರಿ. ನಿಮ್ಮನ್ನು ನೀವೇ ಅಬ್ಸರ್ವ್ ಮಾಡಕ್ಕೆ ಶುರು ಮಾಡ್ರಿ. ಹೋಗ್ಲಿ, ಒಂದು ಅರ್ಧ ಗಂಟೆ ಹೋಗ್ಲಿ, ಆರಾಮಾಗಿ, ಏನು ತೊಂದರೆ ಇಲ್ಲ. ಗಮನಿಸಕ್ಕೆ ಶುರು ಮಾಡ್ರಿ ನಿಮ್ಮೊಳಗೆ ಏನು ನಡೆದತಿ ಅನ್ನೋದು. ಈ ಯೋಚನೆ ಅನ್ನೋದು ಬೇಕಾ, ಇದು ಬೇಕಾ, ಯಾವುದು ಶಾಶ್ವತ ಐತಿ ಅನ್ನುವಂಥ ಒಂದಷ್ಟು ಒಳ್ಳೆಯ ಆಲೋಚನೆಯನ್ನು ನಿಮ್ಮ ತಲೆ ತಂದುಕೊರಿ. ಅವಾಗ ಆ ವಿಪರೀತ ಆಲೋಚನೆ ಎಲ್ಲ ನಿಂತು ಹೋಗ್ತಾವೆ. ನೀವು ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ ರೀ. ಅತಿಯಾಗಿ ಯೋಚನೆ ಬರ್ಲಾಕತ್ತಿದ್ವು ಅಂತಂದ್ರೆ ಎಲ್ಲೋ ಹೊಂಟರಿ, ಏನೋ ಆಗೈತಿ, ಉದ್ವೇಗ ಆಯಿತು, ಅಂಥ ಸಮಯದೊಳಗೆ ನಿಮ್ಗೆ ಸಮಯನೇ ಇಲ್ಲ, ಧ್ಯಾನ ಕುಂಡ್ರಕ್ಕೆ ಟೈಮ್ ಇಲ್ಲರಿ. ಆ ಟೈಮ್ನಾಗ ಏನು ಮಾಡೋದು? ಜಾಸ್ತಿ ಯೋಚನೆ ಬರ್ಲಾಕತ್ತಾವು. ಆ ಟೈಮ್ನಾಗ ಏನು ಮಾಡೋದು ಅಂತಂದ್ರೆ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೋರಿ, ಮತ್ತು ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡ್ರಿ. ಅದು ಸ್ಲೋಲಿ ದೀರ್ಘವಾಗಿ ಉಸಿರನ್ನು ಒಳಗೆ ತಗೋರಿ, ಮತ್ತೆ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡ್ರಿ. ಈ ತರಹ 3 ಬಾರಿ ಉಸಿರನ್ನು ಒಳಗೆ ತಗೊಂಡು ಹೊರಗೆ ಬಿಟ್ಟಾಗ ನಿಮ್ಮ ಯೋಚನಾ ತರಂಗಗಳು 60% ತೋಟಿಗೆ ಬರ್ತಾವೆ, ಕಂಟ್ರೋಲಿಗೆ ಬರ್ತಾವೆ. ಇದನ್ನು ನೀವು ಪ್ರಯೋಗ ಮಾಡ್ಬೋದು. ಯಾಕಂದರೆ ಇದು ನನ್ನ ಒಂದು ಸ್ವ ಅನುಭವ. ಎಷ್ಟೋ ಸತಿ ಮನುಷ್ಯ ಸಾಕಷ್ಟು ಉದ್ವೇಗಕ್ಕೆ ಒಳಗಾಗ್ತಾನೆ ರೀ. ಉದ್ವೇಗಕ್ಕೆ ಒಳಗಾದಾಗ ಪರಿಹಾರ ಇರೋದು ಒಂದೇ, ಉಸಿರಾಟ. ನೋಡ್ರಿ, ಎಷ್ಟು ಎದ್ದು ಉಸಿರು ಬಿಡ್ತಾ ಇರ್ತೀವಿ ರೀ. ಉಸಿರು ತಗೊಳ್ಳೋದು ಬಿಡೋದು. ಎಷ್ಟು ನಾವು ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಬಿಡ್ತೀವೋ ಅದಕ್ಕೆ ತಕ್ಕ ಹಾಗೆ ಯೋಚನೆಗಳು ಇರ್ತಾವ್ರಿ. ವಿಪರೀತವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ ನೋಡ್ರಿ, ಆ ಉಸಿರಾಟ ಹೆಲ್ದಿಯಾಗಿ ಇರೋದಿಲ್ಲ. ಅದು
ಅದಕ್ಕೆ ಸ್ನೇಹಿತರೆ ಈ ಒಂದು ಎಲ್ಲ ಮಾಹಿತಿ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಅದ್ಭುತವಾದಂತಹ ಜೀವನ ಐತ್ರಿ. ಸುಮ್ಮನೆ ಬ್ಯಾಡದೇ ಇರುವಂಥ ವಿಚಾರ ಮಾಡ್ಕೊಂತ ಯಾಕೆ ಆ ಸಮಯ ಹಾಳು ಮಾಡೋದ್ರಿ? ಇದು ಕೊನೆ ಮಾರ್ಗ. ಧ್ಯಾನ ಅನ್ನೋದೇ ಒಂದು ಎಲ್ಲ ಸಮಸ್ಯೆಗೆ ಪರಿಹಾರ ಅನ್ನೋದಾದ್ರೆ ಇದ್ರೊಳಗೂ ಸಹಿತ ಲಾಭನಷ್ಟ ಹುಡುಕಾಡಕ್ಕೆ ಹೋಗ್ಬೇಡ್ರಿ. ಚಲುವ ಕೆಟ್ಟ ಹುಡುಕಾಡಕ್ಕೆ ಹೋಗ್ಬೇಡ್ರಿ. ಏನು ಆಗ್ಲತ್ತಲ್ಲ ಅದನ್ನ ಆಗ್ಲಕ್ಕೆ ಬಿಟ್ಬಿಡ್ರಿ. ಕೆಲವಷ್ಟು ಜನ ಕೇಳ್ತಾರೋ ಏನಪ್ಪ ಅಂದ್ರೆ ನಂಗೆ ಕಣ್ಣು ಉಪನಯ ನಾನು ಕಣ್ಣು ತೆಗೆದಿದ್ದಾಗೂ ಸಹಿತ ನಂಗೆ ಎನರ್ಜಿ ಫೀಲ್ ಆಗ್ತತಿ, ನಂಗೆ ಏನೇನೋ ಕಾಣಿಸ್ತತಿ. ಓಕೆ, ಅನುಭವಿಸಿ, ಒಳ್ಳೇದು. ಅದು ಯಾಕೆ ಹಂಗೆ ಆಗ್ತತಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಒಂದು ಅದ್ಭುತ ಸೃಷ್ಟಿ. ಏನಾದರೂ ದೇಹದಲ್ಲಿ ಸಮಸ್ಯೆ ಬಂತ ನೀವು ವೈದ್ಯರ ಸಲಹೆಯನ್ನು ಪಡಿಬೋದು. ನಿಮಗೆ ಗೊತ್ತಾಗದೇ ಇರ್ತಕ್ಕಂಥದ್ದನ್ನ ವೈದ್ಯರ ಸಲಹೆಯನ್ನು ಪಡಿಬೋದು. ಯಾವುದೂ ವಿಪರೀತ ಅಂತ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲನೂ ಸಹಜವಾದದ್ದೈತಿ, ತಿಳಿಯಾದ ಜ್ಞಾನನ ಐತಿ. ನೀವು ಭಾಳ ಭಯದೊಳಗಿದ್ರಿ ಅಂತಂದ್ರೆ ತಿಳ್ಕೊರಿ. ನೀವು ಭಾಳಷ್ಟು ಭಯದೊಳಗದ್ರಿ ಅಂತಂದ್ರೆ ನೀವು ಭೂತಕಾಲದಾಗ ಅದ್ರಿ ಅಂತ ತಿಳ್ಕೊರಿ. ನೀವು ಆಗಿ ಹೋದಂತಹ ಘಟನೆ ಒಳಗದಿರಿ ಅಂತ ತಿಳ್ಕೊರಿ. ಬಹಳ ಚಿಂತೆ ಒಳಗದಿರಿ ಅಂತಂದ್ರೆ ನೀವು ಭವಿಷ್ಯದೊಳಗದಿರಿ ಅಂತ ಅರ್ಥ. ಭವಿಷ್ಯದೊಳಗದಿರಿ. ನಿಮ್ಮಲ್ಲಿ ಯಾವುದೇ ಚಿಂತಿಲ್ಲ, ಯಾವುದೇ ಭಯ ಇಲ್ಲ ಅಂತಂದ್ರೆ ನೀವು ವರ್ತಮಾನದಲ್ಲಿ ಇದ್ದೀರಿ ಅಂತ ಅರ್ಥ. ವರ್ತಮಾನದಾಗ ಇರ್ಲಿಕ್ಕೇನೆ ನಾವು ಧ್ಯಾನ ಮಾಡ್ತಾ ಇರೋದ್ರಿ ಅಲ್ಲ. ಎಲ್ಲೈತಿಪ್ಪ ಉಸಿರಾಟ? ಈ ಕ್ಷಣದಾಗ ಐತಿ. ಈ ಕ್ಷಣದಾಗ ಇರ್ತಕ್ಕಂಥ ಉಸಿರಾಟನ ಗಮನಿಸಕ್ಕೆ ಶುರು ಮಾಡ್ರಿ. ಆಗ ವರ್ತಮಾನದಾಗ ಇರ್ತೀರಿ. ಅದಕ್ಕೆ ನಾನು ಹೇಳತ್ತೀನಿ ಸ್ನೇಹಿತರೆ, ಸಂಗ್ರಹ ಮಾಡೋದನ್ನು ಬಿಟ್ಬಿಡ್ರಿ. ಯಾರು ಈಗಷ್ಟೇ ಧ್ಯಾನವನ್ನು ಶುರು ಮಾಡಿದಿರಲ್ಲ, ನೀವು ಧ್ಯಾನದ ಅವಸ್ಥೆ ನಿಮ್ಗೆ ಆಳವಾಗಿರಬೇಕು ಅಂತಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊರಿ. ಬೇಡದೇ ಇರತಕ್ಕಂಥ ಮಾಹಿತಿಯ ಸಂಗ್ರಹ ಅವಶ್ಯಕತೆ ಇಲ್ರಿ. ಎಷ್ಟು ಬೇಕು ಜ್ಞಾನ ಒಬ್ಬ ವ್ಯಕ್ತಿ ಬಗ್ಗೆ, ಅವ್ರು ಯಾರು ತಿಳ್ಕೊಂಡ್ರೆ ಸಾಕು. ಅವ್ರು ಯಾವ ಬಣ್ಣದ ಬಟ್ಟೆ ಹಾಕ್ಯಾರೋ, ಅವ್ರ ಜೀವನದಾಗ ಏನು ನಡೆದೈತಿ, ಅವ್ರ ಮನೆ ಎಲ್ಲೈತಿ, ಅವ್ರ ಸ್ವಂತ ಮನಿನೋ ಬಾಡಿಗೆ ಮನಿನೋ, ಅವ್ರ ಪೇಮೆಂಟ್ ಎಟ್ಟು ಬರ್ತೈತಿ, ಅದನ್ನೆಲ್ಲ ತಗೊಂಡು ನಮಗೇನು ಮಾಡೋದು? ಇಂಥವನ್ನ ಮಾಡ್ತೀವಿಲ್ರಿ. ಇದು ಯಾವುದೋ ತಪ್ಪಂತ ನಾ ಹೇಳತ್ತಿಲ್ಲ. ಆದರೆ ಅದು ನಿಮ್ಮ ಮನಸ್ಸನ್ನು ಹೊಲಸು ಮಾಡ್ತೈತಿ ಅಷ್ಟೆ. ಹಂಗೆ ಹೊಲಸಾದ ಮನಸ್ಸನ್ನು ಸ್ವಚ್ಛ ಮಾಡಕ್ಕೆ ಮತ್ತೆ ಎಷ್ಟೋ ಟೈಮ್ ಬೇಕು. ಮತ್ತು ಎಷ್ಟೋ ಗಂಟೆ ನೀವು ಧ್ಯಾನಕ್ಕೆ ಕುಂತಾಗ ಅದು ಸ್ವಚ್ಛ ಆಗೋದು. ಏನಾಗೈತೆ ಅಂದರೆ ಈ ಕಡೆ ಸ್ವಚ್ಛ ಮಾಡೋದು, ಮತ್ತು ಈ ಕಡೆ ಹೊಲಸು ಮಾಡ್ಕೊಳ್ಳೋದು, ಈ ಕಡೆ ಸ್ವಚ್ಛ ಮಾಡೋದು, ಮತ್ತು ಈ ಕಡೆ ಹೊಲಸು ಮಾಡ್ಕೊಳ್ಳೋದು. ಹೀಗೆ ನಡೆದೈತಿ. ಮುಂದೆ ಹೋಗೋದು ಯಾವಾಗ್ರಿ? ಮುಂದೆ ಹೋಗ್ಬೇಕಲ್ಲ. ಏನು ಮಾಡ್ತೀರಿ? ಎದ್ದೇಳ್ರಿ. ಮುಂಜಾನೆ ಎದ್ದ ತಕ್ಷಣ ರಿಲ್ಯಾಕ್ಸ್, ಪೂರ್ತಿ ರಿಲ್ಯಾಕ್ಸ್. ಯಾವುದೇ ಒಂದು ಸಣ್ಣ ವಿಚಾರ ಸಹಿತ ಬೇಡ. ಆರಾಮಾಗಿ ನಿಮ್ಮ ದಿನವನ್ನು ಶುರು ಮಾಡಿರಿ. ಮುಂಜಾನೆ 1 ಗಂಟೆಯ ಪರ್ಫೆಕ್ಟ್ ಮೆಡಿಟೇಷನ್ನಿಂದ ನಿಮ್ಮ ಧ್ಯಾನವನ್ನು ಶುರು ಮಾಡಿರಿ. ಇಡೀ ದಿನ ಫ್ರೆಶ್ ಆಗಿರ್ತೀರಿ. ನಾನು ಒಂದು ಕಳೆದ ವಿಡಿಯೋನಲ್ಲೂ ಸಹ ಹೇಳಿದ್ದೆ, ಸಾಧ್ಯ ಆಯ್ತಪ್ಪ ಅಂತಂದರೆ 3 ಗಂಟೆ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೆ. 3 ಗಂಟೆಗಳ ಧ್ಯಾನ ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಸ್ನೇಹಿತರೆ, ಈ 3 ಅವರ್ಸ್ ಮೆಡಿಟೇಷನ್ನಲ್ಲಿ ಏನೆಲ್ಲ ಆಗ್ತದಪ್ಪ ಅಂತಂದ್ರೆ, ಮೊದಲಿನ ಒಂದು ಗಂಟೆ, ಒಂದು ತಾಸು, ಮೊದಲಿನ 1 ತಾಸು ಏನಾಕೈತಪ್ಪ ಅಂದ್ರೆ ನೀವು ಕರೆಕ್ಟಂಗೆ ಕೂತ್ಕೊಳ್ಳೋಕೆ ಹೋಗ್ತದ್ರಿ. ಟೈಮ್ ಕರೆಕ್ಟಂಗೆ ಕೂತ್ಕೊಳ್ಳೋಕೆ ಟೈಮ್ ಹೋಗ್ತದೆ. ಇದು ನನ್ನ ಸ್ವ ಅನುಭವ ಸ್ನೇಹಿತರೆ. ಓಕೆ, ಏನಪ್ಪ ಅಲ್ಲಿ ಅಡ್ಜಸ್ಟ್ ಆಗಬೇಕು, ಇಲ್ಲಿ ಅಡ್ಜಸ್ಟ್ ಆಗಬೇಕು. ದೇಹ ಭಾವ ಹೋಗ್ಲಿಕ್ಕೇನೆ ನಮಗೆ 1 ತಾಸು ಬೇಕ್ರಿ. ದೇಹ ಭಾವವನ್ನು ಅಳಿದ ಬಳಿಕ, ದೇಹದ ಭಾವನೇ ಇರಬಾರ್ದು. ನಾವು ಧ್ಯಾನಕ್ಕೆ ಕುಂತೇವಿ ಅನ್ನುವಂತಹ ದೇಹದ ಭಾವ ಮೀರಿದೀವಪ್ಪ ಅಂದ್ರೆ ಆಗ ಧ್ಯಾನ ಘಟಿಸೋದಕ್ಕೆ ಶುರು ಆಗ್ತೈತ್ರಿ. ಇನ್ನು ಮುಂದಿನ ತಾಸಿನಾಗ ಏನಾಕೈತಪ್ಪ ಅಂದ್ರೆ ಒಂದು 40 ನಿಮಿಷ ಯೋಚನೆಗಳು ವಿಪರೀತ ಕಾಡ್ತಾವ್ರಿ. ವಿಪರೀತ ಅಂದ್ರೆ ವಿಪರೀತ. ಒಂದು 5 ನಿಮಿಷ ಗಮನ ಬಂತಪ್ಪ ಅನ್ಕೊಡ್ತಾ ಮತ್ತೆ ಕಡೆ ಹೋಗಿರ್ತೈತಿ. 1 ನಿಮಿಷ ಗಮನ ತಂದಿಲ್ಲಿ ಹಚ್ಚಿದೀವಪ್ಪ ಅನ್ಕೊಂಡು ಮತ್ತೆ ಹೋಗ್ತೈತಿ. ಈ ರೀತಿ ಪ್ರೊಸೆಸ್ ಆಕತಿ. ಒಂದು 40 ನಿಮಿಷ ಈ ರೀತಿ ಪ್ರೊಸೆಸ್ ಆಕತಿ. 40 ನಿಮಿಷ ಕಳೀತಾ ಬಂದ ಹಾಗೆ ಕೊನೆಯ ಒಂದಷ್ಟು ನಿಮಿಷ ಇರ್ತಾವೆ ನೋಡ್ರಿ. 3 ಗಂಟೆ ಕಂಪ್ಲೀಟ್ ಆಗೋದಕ್ಕೆ ಕೊನೆಯ ನಿಮಿಷಗಳಲ್ಲಿ ನಿಮಗೆ ಹಂತವಾಗಿ ಉಸಿರಿನ ಕಡೆಗೆ ಗಮನ ಅನ್ನೋದು ಹೋಗ್ತೈತ್ರಿ. ಆಗ ಧ್ಯಾನ ಘಟಿಸೋದಕ್ಕೆ ಶುರು ಆಗ್ತೈತ್ರಿ. ಬಹಳ ಸೂಕ್ಷ್ಮವಾದಂತಹ ಸಂಗತಿ ಸ್ನೇಹಿತರೆ ಧ್ಯಾನ ಅನ್ನೋದು. ನಾವೇನು ಮಾಡ್ತೀವ್ರಿ, ಧ್ಯಾನಕ್ಕೆ ಕುಂತಾಗ ನನಗೆ ಅದಾಗತ್ತತಿ, ಧ್ಯಾನಕ್ಕೆ ಕುಂತಾಗ ನನಗೆ ಇದಾಗತ್ತತಿ ಅಂತೇಳಿ ಮತ್ತೆ ಅದರಿಂದನೂ ಓಡ್ತೀವ್ರಿ. ನೋಡ್ರಿ ಅಷ್ಟೇ. ಅದೇನು ಕಾಣಿಸ್ತೈತಿಲ್ಲ ಅದನ್ನು ಗಮನಿಸೋಕೆ ಶುರು ಮಾಡ್ರಿ. ಅದು ಯಾಕೆ ಹಂಗೆ ಕಾಣಿಸ್ತತಿ ಅದ್ರ ಕಡೆ ಗಮನ ಬೇಡ. ಯಾಕಂದ್ರೆ ನಮಗೆ ಧ್ಯಾನಕ್ಕೆ ಕುಳಿತಾಗ ಆಗ್ತಕ್ಕಂತಹ ದೇಹದ ಅನುಭವಗಳಾಗಲಿ ಆತ್ಮೀಯ ಅನುಭವಗಳಾಗಲಿ ನಮಗೆ ಇನ್ನೂ ಗೊತ್ತಿಲ್ಲ. ಅದು ನಮಗೆ ಗೊತ್ತು ಮಾಡ್ಸೋಕೆ ಶುರು ಮಾಡೈತಿ. ಅದನ್ನು ಕಲ್ತ್ಕೋಬೇಕ್ರಿ, ಅರಿತುಕೋಬೇಕು. ನಿಮ್ಗೆ ನಾವೊಂದು ಅಗದಿ ಸಿಂಪಲ್ ಎಕ್ಸಾಂಪಲ್ ಹೇಳ್ರಿ. ಓಕೆ, ಧ್ಯಾನ ನಮಗೆ ಯಾಕೆ ಆಳವಾಗಿ ಆಗತ್ತಪ್ಪ ಅಂತಂದ್ರೆ ಇದೇ ಕಾರಣಕ್ಕೆ. ಈಗ ನೀವು
ಈಜಾಡ್ತೀರಿ ಅಂತ ಅನ್ಕೋರಿ. ಈಜು ಒಂದು ಹೊಳಿ ಒಳಗೋ ಅಥವಾ ಬಾವ್ಯಾಗೋ ನೀವು ಈಜಾಡಕ್ಕೆ ಹೋಗ್ತೀರಿ, ಓಕೆನಾ? ಈಜಾಡಕ್ಕೆ ಹೋದ ಸಮಯದೊಳಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಈಜಾಡ್ತೀರೇನು? ಹೆಂಗೆ ಈಜಾಡ್ತೀರಿ? ಹೇಗೆ ಮಾಡ್ತೀರಿ? ಮೈಮೇಲೆ ಹಾಕೊಂಡಂಥ ಒಂದಷ್ಟು ಒಡವೆಗಳನ್ನು ತೆಗಿತೀರಿ, ಅಥವಾ ಯಾರೋ ಗಂಡ್ಮಕ್ಳು ನಿಮ್ಮೆಲ್ಲ ಬಟ್ಟೆಗಳನ್ನ ಇದು ಮಾಡ್ತೀರಿ, ರಿಮೂವ್ ಮಾಡ್ತೀರಿ. ಎಷ್ಟು ಬೇಕೋ ಅಷ್ಟೇ ದೇಹಕ್ಕೆ ಬಟ್ಟೆಯನ್ನು ಧರಿಸ್ಕೊಂಡು ನೀವು ಈಜೋದಕ್ಕೆ ಶುರು ಮಾಡ್ತೀರಿ. ಯಾಕೆ? ಕಾರಣ ಏನು? ಈಜಾಡೋದಕ್ಕೆ ಅನುಕೂಲ ಆಗಿರಲಿ ಅಂತ. ಎಲ್ಲ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಒಳ್ಳೆ ಅಲಂಕಾರ ಮಾಡ್ಕೊಂಡು ಒಡವೆನ ಹಾಕ್ಕೊಂಡು ಎಲ್ಲ ಬೇಕಾದಂಥ ಸಾಮಾನ ಕೈಯಾಗಿ ಇಟ್ಕೊಂಡು ಗಟ್ಟಿ ಹೆಂಗೆ ಇಟ್ಕೊಂಡು ಈಜಾಡೋಕೆ ಶುರು ಮಾಡ್ರಿ ನೋಡೋಣ. ಆಗ್ತೈತಿ ರೀ ನಿಮಗೆ? ಈಜಾಡೋದಕ್ಕೆ ಆಗ್ತೈತಿ? ಆಗೋದಿಲ್ಲ. ಯಾಕೆ? ಈಜಾಡಬೇಕು ಅಂತಂದ್ರೆ ಫ್ರೀ ಆಗಿರಬೇಕು, ಎಲ್ಲವನ್ನು ಕಳಚಿ ಬಿಡಬೇಕು. ಅರ್ಥ ಆಯ್ತಾ? ಎಲ್ಲವನ್ನು ಕಳಚಿ ಬಿಡಬೇಕು. ಆಗಲೇ ನಮಗೆ ಸ್ವಚ್ಛಂದವಾಗಿ ಈಜಾಡೋದಕ್ಕೆ ಆಗ್ತೈತಿ, ಆ ನೀರಿನ ಆನಂದವನ್ನು ಪಡಿಬಹುದು. ಸಿಂಪಲ್ ತಿಳ್ಕೊಂಡ್ರಿ? ಧ್ಯಾನ ಅನ್ನುವಂತಹ ಒಂದು ನದಿ ಒಳಗೆ, ಒಂದು ಸಾಗರದೊಳಗೆ ನಾವು ಈಜಾಡ್ಬೇಕಪ್ಪ ಅಂತಂದ್ರೆ ನಾವೇನು ಧರಿಸ್ಕೊಂಡದಿವ್ರಲ್ಲ ಅದೆಲ್ಲವನ್ನು ರಿಮೂವ್ ಮಾಡಬೇಕು. ನಾನು, ನನ್ನದು, ಅಹಂಕಾರ, ಪದವಿ, ಪ್ರತಿಷ್ಠೆ, ಜವಾಬ್ದಾರಿ, ನಾ ಇಲ್ಲಿಂದ ಅದನ್ನು, ನಾ ಅಲ್ಲಿಂದ ಅದನ್ನು, ಇಷ್ಟು ತಿಳ್ಕೊಂಡೇನೆ, ಇಂಥವೆಲ್ಲ ತೆಗೆದಿಡ್ಬೇಕ್ರಿ. ಧ್ಯಾನದ ಅವಸ್ಥೆ ಒಳಗೆ ನಾನು ಒಂದು ಪರಿಶುದ್ಧ ಚೇತನ, ನಾನು ಒಂದು ಆತ್ಮಚೇತನ, ಇಷ್ಟ ಇರಬೇಕು. ಸಿಂಪಲ್. ನಾನು ಧ್ಯಾನಕ್ಕೆ ಕೊಡ್ತಾ ಇದ್ದೀನಿ, ನಾನು ಧ್ಯಾನ ಅಭ್ಯಾಸವನ್ನು ಮಾಡಬೇಕು, ಇಷ್ಟು ಮಾತ್ರ ಇರಲ್ರಿ. ನಾ ಧ್ಯಾನ ಮಾಡಬೇಕು, ನಂಗೆ ಧ್ಯಾನ ಕುಂತಾಗ ಅದಾಗಬೇಕು ಇದಾಗಬೇಕು ಅಂತ ಧ್ಯಾನಕ್ಕಿಂತ ಮುಂಚೆ ಏನೂ ಕೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ನೇಹಿತರೆ, ನಾ ಯಾಕೆ ಈ ಮಾತನ್ನು ಪದೇ ಪದೇ ಹೇಳಕತ್ತೀನಿ ಅಂತಂದ್ರೆ, ನೀವೇನು ಥಾಟ್ ರಿಲೀಸ್ ಮಾಡ್ತಿರಲ್ಲ, ಏನು ನಿಮ್ಮಲ್ಲಿ ವಿಚಾರ ಬರ್ತೈತಿಲ್ಲ, ಅದು ಮತ್ತೆ ನೀವು ಸಬ್ಕಾನ್ಷಿಯಸ್ ಮೈಂಡ್ನಾಗ ಸಂಗ್ರಹ ಆಗ್ತೈತ್ರಿ. ಸಂಗ್ರಹ ಆಗಿರೋದು ಏನಾಗ್ತತಿ ಅಂತಂದ್ರೆ ಒಂದು ಚಿತ್ರಣದ ರೂಪದೊಳಗೆ ಧ್ಯಾನದ ಅವಸ್ಥೆಯಾಗ ನಿಮ್ಮ ಮುಂದೆ ಚಿತ್ರ ತೋರಿಸುತ್ತೆ. ಅದು ಅದೇ ಸತ್ಯ ಅಂತ ನೀವು ಅನ್ಕೊಂಡ್ಬಿಡ್ತೀರಿ. ಏನು ಅನುಭವ? ಧ್ಯಾನಕ್ಕೆ ಕುಂತಾಗ ಕಾಲು ನೋವು ಆಕತ್ತಿತ್ತಂದ್ರೆ ಅದು ಕೂಡ ಒಂದು ಅನುಭವ. ಗಮನಿಸಿ, ಅತಿಯಾಗಿ ಯೋಚನೆಗಳು ನಮ್ಮಲ್ಲಿ ಯಾಕೆ ಬರ್ಲಾಕತ್ತಾವ ಅಂದ್ರೆ ಸಂಗ್ರಹ ಮಾಡ್ಲಾಕತ್ತೀವ್ರಿ. ಎಷ್ಟಂತ ಕಲೆಕ್ಟ್ ಮಾಡೋದು, ಸಂಗ್ರಹ ಮಾಡೋದನ್ನು ಬಿಟ್ಬಿಡ್ರಿ. ಈ ಎಲ್ಲ ಸಂಗ್ರಹಕ್ಕೆ ಇರ್ತಕ್ಕಂತಹ ಒಂದೇ ಒಂದು ಪರಿಹಾರನೇ ಧ್ಯಾನ ಅಂತಂದ ಬಳಿಕ ಧ್ಯಾನದ ಅವಸ್ಥೆ ಒಳಗೂ ನಮ್ಗೆ ಇನ್ನೂ ನಿರ್ವಿಚಾರ ಸ್ಥಿತಿ ನಾವು ಹೊಂಟಿಲ್ಪ ಅಂದ್ರೆ ಇನ್ನೂ ನಾವೇನೋ ಮಿಸ್ಟೇಕ್ ಮಾಡಕತ್ತೀವಿ ಅಂತ ಅರ್ಥ. ಬೇಕಾದದ್ದನ್ನು ಅಷ್ಟೇ ಮಾಡೋದು, ಬೇಡವಾದದನ್ನು ಬಿಟ್ಬಿಡೋದ್ರಿ. ಎಷ್ಟು ಬೇಕೋ ಅಗತ್ಯವಿದ್ದಷ್ಟು ಮಾತನಾಡಿ, ಅಗತ್ಯವಿದ್ದಷ್ಟು ಕೇಳಿಸ್ಕೊರಿ, ಅಗತ್ಯವಿದ್ದಷ್ಟೇ ನೋಡ್ರಿ. ಅದನ್ನು ಮಾಡ್ತೀವ ನಾವಿಲ್ಲ, ಎಲ್ಲನೂ ಹೆಚ್ಚಾದವ್ರಿ. ಅತಿಯಾಗಿ ಮಾತಾಡೋದು, ಅತಿಯಾಗಿ ಕೇಳಿಸ್ಕೊಳ್ಳೋದು, ಅತಿಯಾಗಿ ನೋಡುವಿಕೆ, ಅತಿಯಾಗಿ ಅಲ್ಲಿ ನಮ್ಮ ಅಗತ್ಯನೇ ಇರೋದಿಲ್ಲ. ನಾ ಇರ್ಲಿಕ್ಕೆ ಅದು ಆಗೋದಿಲ್ಲ ಅಂತ ಅಲ್ಲಿ ಹೋಗತ್ತೀವಿ. ಯಾಕೆ ಬೇಕದೆಲ್ಲ? ನಾವಿರಲಿಲ್ಲ ಅಂತಂದ್ರೆ ಎಲ್ಲನೂ ಸರಿಯಾಗಿ ನಡೀತದ ರೀ. ನನ್ನಿಂದನೇ ಎಲ್ಲ ಆಕತಿ, ನಾ ಇರಲಿಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ ಅಂತ ಅನ್ಕೋತೀವ್ರಿ ನಾವು. ಒಂದು ಹುಲ್ ಕಡ್ಡಿಸೇ ತಳಿಗಾಡಂಗಿಲ್ರಿ ನಾ ಇರ್ಲಿಕ್ಕ ಅಂತ ಅನ್ಕೋತೀವಿ. ಅದೇ ನಾವು ಆಸ್ಪತ್ರೆ ICUನಲ್ಲಿ ಒಂದು ವಾರ ಮಲಗಿದಾಗ ಈ ಕಡೆ ನಡೆಯೋದೆಲ್ಲ ನಡೆದೇ ಇರ್ತೈತಿ. ಪರಿವರ್ತನೆ ಜಗದ ನಿಯಮ. ನಾವಿದ್ರೂ ಜಗತ್ತು ನಡೀತದ ರೀ, ನಾವಿರಲಿಲ್ಲ ಅಂತಂದ್ರೂ ಎಲ್ಲ ವ್ಯವಸ್ಥೆ ನಡೀತದ. ಓಕೆ, ಸಿಂಪಲ್ ಸ್ನೇಹಿತರೆ. ನಾ ಯಾಕೆ ಇವತ್ತು ಈ ಮಾಹಿತಿಯನ್ನು ಹಂಚಿಕೊಂಡಪ್ಪ ಅಂತಂದ್ರೆ, ಧ್ಯಾನಾಭ್ಯಾಸ ಶುರು ಮಾಡಿದ್ದೀರಾ, ಬಹಳ ಒಳ್ಳೆಯದು. ಯಾರೆಲ್ಲ ಧ್ಯಾನವನ್ನು ಅಭ್ಯಾಸ ಶುರು ಮಾಡಿದಿರಲ್ಲ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಧ್ಯಾನ ಅನ್ನೋದು ಬಹಳ ಶ್ರೇಷ್ಠವಾದಂತಹ ಮಾರ್ಗ ಐತ್ರಿ. ಈ ಮಾರ್ಗದಾಗ ಧ್ಯಾನ ಅಭ್ಯಾಸ ಶುರು ಮಾಡೋಣ ಒಂದಿಷ್ಟು ಅಡ್ಡಿಗಳು ಬರ್ತಾವ್ರಿ. ತಲೆ ಕೆಡ್ಸ್ಕೊಬೇಡ್ರಿ. ಹಿಂಗಾಗಕತ್ತಿಲ್ಲ ಹಂಗಾಗಕತ್ತಿಲ್ಲ ಅಂತೇಳಿ ಗೊಂದಲಕ್ಕೆ ಈಡಾಕ್ ಹೋಗ್ಬೇಡ್ರಿ. ಏನಾಗ್ತತಿ ಯಾಕೆ ಆಗ್ತತಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗ್ರಿ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ದಿವಸ ಅತಿಯಾದ ಯೋಚನೆಗಳನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಅಂತೇಳಿ ತಿಳ್ಕೊಳ್ಳೋದು ಅಷ್ಟೇ. ವಿಪರೀತ ನಿಮಗೆ ಯೋಚನೆ ಬರ್ಲಕತ್ತಾವ, ಜಸ್ಟ್ ಉಸಿರಾಟವನ್ನು ಗಮನಿಸೋದಕ್ಕೆ ಶುರು ಮಾಡಿರಿ. ನೀವು ಎಲ್ಲೇ ಇದ್ರೂ ಸಹಿತ, ಟ್ರಾವೆಲಿಂಗ್ನಾಗ ಇರಿ, ಎಲ್ಲೇ ಬಸ್ ಸ್ಟ್ಯಾಂಡ್ನಾಗ ಕೂತಿರಿ, ಆಫೀಸ್ನಾಗ ಕೂತಿರಿ, ಎಲ್ಲೇ ಕೂತಿರಿ, ಒಂದು 2 ರಿಂದ 3 ನಿಮಿಷ ಟೈಮ್ ತಗೋರಿ, ಏನು ತೊಂದರೆ ಇಲ್ಲ. ನಿಮಗಿಂತ ಯಾವುದೂ ದೊಡ್ಡದಲ್ಲ ಸ್ನೇಹಿತರೆ. ನಿಮ್ಮ ಮನಸ್ಸಿನ ಶಾಂತಿಗಿಂತ ಯಾವುದೂ ದೊಡ್ಡದಲ್ಲ ಜಗತ್ತಿನೊಳಗೆ. ನಿಮ್ಮ ಆರೋಗ್ಯಕ್ಕಿಂತ ಯಾವುದೂ ದೊಡ್ಡದಲ್ಲ ಜಗತ್ತಿನೊಳಗೆ. ಹಾಗಾಗಿ ಒಂದಿಷ್ಟು ಚಿಂತನ ಮಂಥನ ಇರಲಿ. ಅದು ಬಿಟ್ಟು ಚಿಂತೆ ಬೇಡ, ಚಿಂತೆಗಳು ಬೇಡ್ರಿ. ಚಿಂತೆಗಳು ನಮ್ಮನ್ನು ಉದ್ಧಾರ ಮಾಡಿಲ್ಲ, ನಮ್ಮನ್ನು ಉದ್ದಕ್ಕೆ ಮಾಡ್ಯಾವ ಚಿಂತೆಗಳು. ಹೌದಾ? ಸೊ ಆರೋಗ್ಯಯುತವಾದಂಥ ಚಟುವಟಿಕೆಗಳಿರಲಿ. ದಿನಾಲೂ ಧ್ಯಾನ ಮಾಡ್ರೆ, ಜೊತೆಗೆ ಒಳ್ಳೊಳ್ಳೆ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿರಿ. ಯಾರಾದರೂ ಒಳ್ಳೆಯ ವ್ಯಕ್ತಿಯ ಜೊತೆಗೆ ಒಂದಷ್ಟು ಸಮಯ ಕಳೀರಿ. ಒಂದಿಷ್ಟು ಗಾಸಿಪ್ಪನ್ನು ಕೇಳ್ತಿರ್ತೀವಿ ನೋಡ್ರಿ,
ಇನ್ನೊಂದು ನಿಮಗೆ ಕಿವಿ ಮಾತು ಹೇಳ್ಬೇಕಂದ್ರೆ ಗಾಸಿಪ್ ಕಡೆಗೆ ನಿಮಗೆ ಕಿವಿ ಕೊಡಕ್ಕೆ ಹೋಗ್ಬೇಡ್ರಿ. ಅದರಿಂದಲೂ ಸಹಿತ ನಿಮ್ಮ ವಿಚಾರಗಳು ವಿಪರೀತ ಆಗ್ತಿರ್ತಾವೆ. ಅದನ್ನು ಬಿಟ್ಬಿಡ್ರಿ. ಗಾಸಿಪ್ ಈಸ್ ಅ ಕ್ಯಾನ್ಸರ್ ಟು ಸೋಲ್ ಅಂತ ಹೇಳ್ತಾರೆ. ಗಾಸಿಪ್ ಅನ್ನೋದು ಏನಪ್ಪ ಅಂದ್ರೆ ನಮ್ಮ ಆತ್ಮನಿಗೆ ಒಂದು ರೀತಿಯ ರೋಗ ಇದ್ದಂಗೆ, ಅದು ರೋಗ ಅಂಟ್ಕೊಂಡಂಗೆ. ಅದನ್ನು ಬಿಟ್ಬಿಡ್ರಿ. ನಿಮ್ಮ ಇಂದ್ರಿಯಗಳು ಹೊರಗೆ ಹೋಗಿರ್ತಾವಲ್ಲ, ಅದನ್ನು ಒಳಗಡೆ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ಆಮೆ ನೋಡಿರಲ್ಲ, ಆಮೆ ಹೆಂಗಿರ್ತೈತೆ, ಅದು ಎಲ್ಲ ಸಮಯದೊಳಗೂ ತನ್ನ ಕೈ ಕಾಲುಗಳನ್ನು ಒಳಗಡೆನೆ ಇಟ್ಕೊಂಡಿರ್ತೈತಿ. ಯಾವಾಗ ಬೇಕು ಉಸಿರು ತಗೊಳ್ಬೇಕಾದ್ರೆ ಅಷ್ಟೇ ಹೊರಗಡೆ ಬರ್ತದ, ಮತ್ತೆ ತನ್ನ ಒಳಗೆ ತಾನು ಇರ್ತದ. ಅದರಿಂದ ನಾವೇನು ಸಂದೇಶ ಪಡ್ಕೊಂಡು ನಾವು ನಿಮ್ಮ ಇಂದ್ರಿಯಗಳನ್ನ ನಿಮ್ಮ ಹಿಡಿತದಾಗ ಇಟ್ಕೋರಿ. ಮನಸ್ಸಿಗೆ ಬಂದಾಗ ನಾವು ನೋಡ್ಕೋತ ಹೋದಿಪ್ಪ ಅಂದ್ರೆ ಮನಸ್ಸಿಗೆ ಗೊತ್ತಿಲ್ಲ, ಸಂಸ್ಕಾರ ಇಲ್ಲ. ಅದಕ್ಕೆ ಸಂಸ್ಕಾರ ಬೇಕು ಅಂತಂದ್ರೆ ಒಂದಿಷ್ಟು ಸಮಯ ಕೂತು ಧ್ಯಾನ ಅಭ್ಯಾಸವನ್ನು ಶ್ರದ್ಧೆಯಿಂದ ಮಾಡ್ತಾ ಹೋಗ್ರಿ. ಒಟ್ಟೆ ಗಡ್ಬಡಿ ಮಾಡಕ್ಕೆ ಹೋಗ್ಬೇಡ್ರಿ. ಧ್ಯಾನ ಮಾರ್ಗ ಅನ್ನೋದು ಎಷ್ಟು ನಿಧಾನವಾಗಿ ಹೋಗ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಅನುಭವಕ್ಕೆ ಬರ್ತದೆ. ಓಕೆನಾ? ಸೊ ಇಷ್ಟು ಮಾಹಿತಿ ಸ್ನೇಹಿತರೆ. ಅತಿಯಾದ ಮನಸ್ಸಿನ ಆಲೋಚನೆಗಳಿಂದ ನಾವು ಹೊರಗೆ ಬರಬೇಕು, ಅಥವಾ ಧ್ಯಾನ ನಮಗೆ ಸರಿಯಾದ ರೀತಿಯಲ್ಲಿ ಘಟಿಸಬೇಕು. ಧ್ಯಾನಕ್ಕೆ ಕೂತಾಗ ನಮಗೆ ನಿರ್ಮಲ ಸ್ಥಿತಿ ಬೇಗ ಸಿಗಬೇಕಪ್ಪ ಅಂದ್ರೆ ನೀವು ಬಾಹ್ಯದೊಳಗೆ ಒಂದಿಷ್ಟು ಆಚರಣೆಗಳನ್ನು ನಿಮ್ಗೆ ಕಂಟ್ರೋಲಿಗೆ ತಂದ್ಕೋಬೇಕ್ರಿ. ವಿಪರೀತವಾಗಿ ಮಾತಾಡೋದನ್ನು ಬಿಟ್ಬಿಡ್ರಿ. ವಿಪರೀತವಾಗಿ ಕೇಳಿಸ್ಕೊಳ್ಳೋದನ್ನು ಬಿಡ್ರಿ. ಎಂಥ ಮಾತುಗಳು ಕೇಳಿಸ್ಕೋಬೇಕಪ್ಪ ಅಂದ್ರೆ ನಿಮ್ಮ ಜೀವನಕ್ಕೆ ಉಪಯೋಗ ಆಗಬೇಕು, ನಿಮ್ಮ ಆತ್ಮನಿಗೆ ಅದರಿಂದ ತೃಪ್ತಿ ಆಗಬೇಕು, ಸಂತೋಷ ಆಗಬೇಕು. ಅಂಥ ಮಾತುಗಳನ್ನ ಕೇಳಿಸ್ಕೊರಿ. ಮನಸ್ಸು ದುಮ್ಮು 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 ಉರಿಬಾರ್ದು. ಅಂಥ ಮಾತು ಕೇಳಿಸ್ಕೋಬೇಡ್ರಿ. ಅದನ್ನು ಬಿಟ್ಬಿಡ್ರಿ, ಅವಾಯ್ಡ್ ಮಾಡಿರಿ. ನಿಮ್ಮ ಸಾಂಗತ್ಯ, ಫ್ರೆಂಡ್ಶಿಪ್ ಸರಿಯಾದವ್ರ ಜೊತೆನೇ ಇರಲಿ. ಈಗ ಹೆಂಗೆ ನಾವು ಬೇಡದನ್ನು ಅವಾಯ್ಡ್ ಮಾಡ್ತೀವಿಲ್ರಿ, ಹಂಗೆ ನಿಮ್ಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಎಲ್ಲ ಬೇಕಾಗೈತಿ ಅಂತಂದ್ರೆ ಒಂದಿಷ್ಟು ದಿವಸ ಬಿಟ್ಬಿಡ್ರಿ. ಯಾವ್ದು ಬೇಡದನ್ನು ಬಿಟ್ಬಿಡ್ರಿ. ಅತಿಯಾದ ಶಾಂತಿ ನಿಮ್ಗೆ ಬೇಕಾಗಿತ್ತಪ್ಪ, ನೆಮ್ಮದಿ ಬೇಕಾಗಿತ್ತು ಅಂದ್ರೆ ಭೂತಕಾಲನೂ ಬೇಡ, ಭವಿಷ್ಯತ್ತು ಬೇಡ, ವರ್ತಮಾನದಲ್ಲಿ ಜೀವಿಸೋದಕ್ಕೆ ಶುರು ಮಾಡ್ರಿ. ನಮ್ಮ ಮತ್ತೆ ಹೇಳ್ತೇನೆ ರೀ, ಇಡೀ ಜಗತ್ತಿನೊಳಗೆ ಮನಸ್ಸನ್ನು ನಿಯಂತ್ರಿಸುವಂಥ ಶಕ್ತಿ ಯಾವುದಕ್ಕೆ ಐತಪ್ಪ ಅಂತಂದ್ರೆ ಉಸಿರಾಟಕ್ಕೆ ಮಾತ್ರ ಐತ್ರಿ. ಬೇರೆ ಯಾವುದಕ್ಕೂ ಇಲ್ಲ, ಯಾರಿಗೂ ಇಲ್ಲ. ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡೋರು ನೀವೇ, ಬೇರೆ ಯಾರೂ ಅಲ್ರಿ. ಅದಕ್ಕೆ ಮನಸ್ಸು ಅನ್ನೋದು ಭಾಳ ಶಕ್ತಿ ಐತಿ. ಅದು ಹೆಂಗಂದ್ರೆ ಹಸಿ ಸಿಮೆಂಟ್ ಇದ್ದಂಗೆ ರೀ. ನೀವು ಒಂದು ಸಣ್ಣ ಹಳ್ಳ ಹೋಗಿದ್ರೆ ಒಂದು ಗಚ್ಚಿಂಗ್ ಹಿಡ್ಕೊತೈತೆ ನೋಡ್ರಿ. ಆ ಸಿಮೆಂಟ್ನಾಗ ಏನೋ ಗಚ್ಚಿ ಹಿಡ್ಕೊಂಡದ್ದು ತೆಗಿಯೋಕೆ ಎಷ್ಟು ಕಷ್ಟ ಆಕತ್ತಿದು, ಆಕತ್ತಿಲ್ರಿ. ಅದೇ ಸುದ್ದಿಗಿಲ್ಲೇ ಹೊಡಿಬೇಕು, ಮತ್ತೆಲ್ಲ ಹೊಡಿಬೇಕು, ಆಗ ಅದು ಬರ್ತೈತಿ, ಬರಂಗಿಲ್ಲ. ಹಂಗದು ನಿಮ್ಮ ಮನಸ್ಸು ಭಾಳ ಸ್ವಚ್ಛ ಇರಬೇಕು ಅಂತಂದ್ರೆ ಒಳ್ಳೇದನ್ನು ಕೊಡ್ರಿ. ಅದಕ್ಕೆ ಒಳ್ಳೇದನ್ನು ಕೊಡ್ರಿ, ನೋಡ್ಕೊಂತ ಹೋಗ್ಲದು ಆರಾಮಾಗಿ ಇರ್ತೈತಿ. ನಮಗೆ ಇನ್ನೊಂದು ಶಕ್ತಿ ಐತ್ರಿ, ಮರೆವು ಅನ್ನೋ ಶಕ್ತಿ ಐತಿ. ಪ್ರಕೃತಿ ಮರೆವು ಅನ್ನೋ ಶಕ್ತಿಯನ್ನು ಕೊಟ್ಟೈತಿ ನಮಗೆ. ಅದನ್ನು ಹೆಂಗೆ ಉಪಯೋಗಿಸ್ಕೊಳತ್ತಿದ್ವಿ ನಾವು? ಯಾವುದನ್ನು ಮರಿತೀವಿ ಅಂದ್ರೆ ಚಲೋ ಸಮಯವನ್ನು ಮರಿತೀವೋ, ಕೆಟ್ಟ ಸಮಯನ ನೆನ್ಪಿಟ್ಕೋತೀವಿ. ನಾವು ಸಂತೋಷದ ಸಮಯವನ್ನು ಮರೆತು ಬಿಡ್ತೀವ್ರಿ, ದುಃಖದ ಸಮಯವನ್ನು ನೆನ್ಪಿಟ್ಕೋತೀವಿ. ಯಾಕೆ? ನಾವು ಮಾಡೋ ತಪ್ಪಿದ. ಬಿಟ್ಬಿಡ್ರಿ. ಬಹುಶಃ ಹೇಳ್ಬೇಕಂದ್ರೆ ಈ ಮರವಿನ ಶಕ್ತಿ ಐತಿ ಅಂತ ನೀವೆಲ್ಲ ಚೆನ್ನಾಗಿ ಮಾತಾಡ್ಕೊಂತದೀವ್ರಿ. ಜಗತ್ತಿನಾಗ ಎಲ್ಲ ಸಂಬಂಧಗಳು ಚಂದದವು. ಈ ಮರೆವು ಅನ್ನೋದು ಇರಲಿಲ್ಲ ಅಂತಂದ್ರೆ ಯಾರೋ ನೆಮ್ಮದಿ ಇರ್ಲಕ್ಕೆ ಆಗ್ತಿರ್ಲಿಲ್ರಿ. ಏನೋ ಜಗಳ ಆಗಿರ್ತೈತಿ, ಮನಸ್ತಾಪ ಆಗಿರ್ತೈತಿ. ಒಂದಷ್ಟು ತಿಂಗಳ, ಒಂದಷ್ಟು ವರ್ಷ ಹೋದ್ಮೇಲೆ ಅದೇ ಮನಸ್ಥಿತಿ ಉಳಿಯಂಗಿಲ್ರಿ. ನೆನ್ಪಿಟ್ಕೋರಿ, ಎಲ್ಲ ಬದಲಾಗಿರ್ತೈತಿ. ಹಂಗೆ ಸ್ನೇಹಿತರೆ, ನಾವು ಭೂಮಂಡಲಕ್ಕೆ ಯಾಕೆ ಬಂದಿದ್ದೀವಪ್ಪ ಅಂದ್ರೆ ಆರಾಮಾಗಿರಕ್ಕೆ ಬಂದಿದ್ದೀವ್ರಿ. ಸ್ವಚ್ಛವಾಗಿರೋಣ, ಹೊಲಸು ಮಾಡ್ಕೊಳ್ಳೋದು ಬೇಡ್ರಿ. ನೀವು ಎಷ್ಟು ಹೊಲಸು ಮಾಡ್ತಿರಲ್ಲ ಅಷ್ಟು ಸ್ವಚ್ಛ ಮಾಡೋಕ್ಕೆ ಟೈಮ್ ತೊಗೋತೈತೆ ಅದು. ಅದಕ್ಕೆ ಧ್ಯಾನ ಅಭ್ಯಾಸವನ್ನು ಕಲ್ತರಿ. ಪ್ರತಿನಿತ್ಯ ಧ್ಯಾನ ಅಭ್ಯಾಸವನ್ನು ಮಾಡ್ತಾಯಿರಿ. ಮನಸ್ಸನ್ನು ನಿಯಂತ್ರಣ ಇಟ್ಕೋಬೇಕಲ್ಲ, ಏಕಾಗ್ರತೆ ತಂದ್ಕೋಬೇಕಲ್ಲ ಅನ್ನುವಂತಹ ಉದ್ವೇಗ ಬೇಡ್ರಿ. ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಟೇಕ್ ಯುವರ್ ಓನ್ ಟೈಮ್ ಮೈ ಡಿಯರ್ ಫ್ರೆಂಡ್ಸ್. ಆರಾಮ್ಸೆ ಧ್ಯಾನ ಮಾಡಿರಿ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಗುರಿ ಏನೈತಿಪ್ಪ ಅಂತಂದ್ರೆ ಏನನ್ನ ಪಡ್ಕೋಬೇಕು ಅನ್ನೋದಲ್ಲ. ಮೊದಲು ನಾ ಆಗ ಹೇಳೀನಿ, ಈಶಾಡೋ ಟೈಮ್ದಾಗ ಇನ್ನೊಂದು ಸಿಂಪಲ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ನಿದ್ದೆ ಮಾಡ್ತೀರಿ. ನಿದ್ದೆ ಮಾಡೋ ಟೈಮ್ದಾಗ ನೀವು ಎಷ್ಟು ಹಾಯಾಗಿರ್ತೀರಿ, ರಿಲ್ಯಾಕ್ಸ್ ಆಗಿರ್ತೀರಿ. ಏಪ್ಪ ಏನ್ಯಾಕೆ ಒತ್ತಡ ಇರೋತಕ್ಕ ನಾಳೆ ನೋಡ್ಕೊಳ್ಳೋನು, ನಾ ಈಗ ನಿದ್ದೆ ಮಾಡಬೇಕು ಅನ್ಕೋತಿರಲ್ಲೋ, ಹಂಗೆ ಅನ್ಕೋರಿ. ಏನ್ಯಾಕೆ ಒತ್ತಡ ಇರೋತಕ್ಕೂ ಅದ್ರ ನಂಗೆ ಬೇಡ, ನಾ ಈಗ ಧ್ಯಾನ ಮಾಡಬೇಕು ಅಂದ್ಕೊಂಬಿಡ್ರಿ. ಸರಿಯಾಗಿ ಧ್ಯಾನ ಆಗ್ತೈತೆ. ಓಕೆನಾ? ಎಸ್ ಸ್ನೇಹಿತರೆ, ಇವತ್ತಿನ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ರೀ. ಅತಿಯಾದ ಆಲೋಚನೆಗಳಿಂದ ನಮ್ಮನ್ನು ನಾವು ಒಂದಿಷ್ಟು ಹಿಡಿತಕ್ಕೆ ತಂದ್ಕೋಬೇಕಂದ್ರೆ ಈ ಪ್ರಾಕ್ಟೀಸನ್ನು ಮಾಡಿರಿ. ನಾನು ಸಾಕಷ್ಟು ಮಾಹಿತಿನ ತಮ್ಮ ಜೊತೆಗೆ ಹಂಚ್ಕೊಂಡಿನಿ ರೀ. ಇದರ ಕುರಿತಾಗಿ ಇದಕ್ಕೆ ಪರ್ಯಾಯವಾದಂತಹ ಇನ್ನಷ್ಟು ಮಾಹಿತಿಯನ್ನು
ನಿಮ್ಮ ಜೊತೆಗೆ ಹಂಚ್ಕೋತೇನೆ ರೀ. ಅಲ್ಲಿವರೆಗೆ ಆರೋಗ್ಯದಿಂದಿರ್ರಿ. ಪ್ರತಿದಿನ ಪ್ರತಿಯೊಬ್ಬರು ತಪ್ಪಲ್ಲ ಧ್ಯಾನ ಅಭ್ಯಾಸವನ್ನು ಮಾಡಿರಿ. ನಿಮಗೆ ಆದಂತಹ ಧ್ಯಾನದ ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆಗೆ ಶೇರ್ ಮಾಡ್ಕೊರಿ. ನನಗೆ ತಿಳಿದಂಥ ಮಾಹಿತಿಯನ್ನು ನಿಮ್ಗೆ ತಿಳಿಸ್ತೀನಿ ರೀ. ಒಂದು ನೆನ್ಪಿಟ್ಕೊರಿ, ನಾವು ಮತ್ತೆ ಮತ್ತೆ ಭೂಮಿಗೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಂತಹ ಈ ಜನ್ಮವನ್ನು ಸರಿಯಾಗಿ ಉಪಯೋಗಿಸ್ಕೊರಿ. ಎಲ್ಲರ ಜೀವನ ಸ್ವಚ್ಛಂದವಾಗಿರಲಿ. ಎಲ್ಲರ ಜೀವನದಲ್ಲಿ ಹಸಿರು ಉಸಿರು ಸಮೃದ್ಧಿಯಿಂದ ಇರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.